ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತರ್ ಧ್ರುವ ನೇತಿರ್ ಮತಿರ್ಮಮ. ಭಗವಂತನ ಸ್ಮರಣೆ ಇದು ಯಾವತ್ತಿದ್ರೂ ಕೂಡ ಜೀವನದ ಒಂದು ಅಂಗ. ಧ್ಯೇಯ ಉದ್ದೇಶಗಳು ಇದು ಯಾವತ್ತಿದ್ರೂ ಗಟ್ಟಿಯಾಗಿರಬೇಕು. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಆ ಭಗವಂತನ ಪ್ರೇರಣೆ. ಎರಡು ವಿಧವಾಗಿರ್ತಕ್ಕಂತಹ ಪ್ರೇರಣೆ, ಒಂದು ಮನಸ್ಸಿನ ಪ್ರೇರಣೆ, ಇನ್ನೊಂದು ಗ್ರಹಗತಿಗಳಿಂದ ಪ್ರೇರಣೆ. ಸೊ ಗ್ರಹಗತಿಗಳಿಂದ ಭಗವಂತ ನಮ್ಮನ್ನು ಯಾವಾಗ ಪಾರು ಮಾಡ್ತಾನೆ ಅಂತಂದರೆ ಮನಸ್ಸಿನೊಳಗೆ ನಿಂತು ಅವನು ಪ್ರಜ್ವಲಿಸಿದಾಗ ಗ್ರಹಗತಿಗಳಿಂದ ನಮ್ಮನ್ನು ಪಾರು ಮಾಡ್ತಾನೆ. ಸೊ ಇಂತಹ ಭಗವಂತನನ್ನು ನೆನೆದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದುವೇ ನಮ್ಮ ಸನಾತನ ಧರ್ಮದ ಕೂಗು. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮೊಟ್ಟ ಮೊದಲ ಭಾಗ ಪಂಚಾಂಗವನ್ನು ನೋಡ್ತಾ ಹೋಗೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಪಂಚಮಿ ತಿಥಿ ಬುಧವಾರ, ವಿಶಾಖ ನಕ್ಷತ್ರ, ಹರ್ಷಣ ಯೋಗ, ಕೌಲವ ಕರ್ಣವನ್ನು ನಾವು ನೋಡ್ತಾ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:33 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:35 ಆಗ್ತಾ ಇದೆ. ರಾಹುಕಾಲ ಮಧ್ಯಾಹ್ನ 12:35 2:05 ಕೂಡ ಇದೆ. ಯಮಗಂಟ ಕಾಲ 8:04 ಬೆಳಗ್ಗೆ ಪ್ರಾರಂಭವಾಗ್ತದೆ, 9:03 ಮುಗಿತಾ ಇದೆ. ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಗುರುಗಳೇ. ಒಂದು ಒಳ್ಳೆಯ ಶುಭ ಮುಹೂರ್ತವನ್ನು ಹೇಳಿ ಆ ಶುಭ ಮುಹೂರ್ತದಲ್ಲಿ ಕೆಲಸ ಮಾಡಿದರೆ ಹಾಗೆ ಲಘು ಲಘು ಕೆಲಸ ಆಗಿಬಿಟ್ಟಿರ್ಬೇಕೆಲ್ಲಾನು. ಹಂಗೆ ಒಂದೇನಾದರೂ ಒಳ್ಳೆಯ ಮುಹೂರ್ತವನ್ನು ಸೂಚನೆ ಮಾಡಿಕೊಡಿ ಅಂತಂದರೆ ಆ ಒಳ್ಳೆಯ ಮುಹೂರ್ತ ನಿಮಗೆ ಸರಿಯಾಗಿ ಮಧ್ಯಾಹ್ನ 11:04 ಪ್ರಾರಂಭವಾಗಿ 12:35 ಕೂಡ ಇದೆ. ಮಂತ್ರಾರ್ಥವನ್ನು ನೋಡುವಂತಹ ಒಂದು ಸಂದರ್ಭ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದ ಒಂದು ವಿಶೇಷ ಭಾಗ. ಮಂತ್ರಾರ್ಥವನ್ನು ಯಾಕೆ ಹೇಳಲಾಗ್ತದೆ ಅಂತಂದ್ರೆ, ಎಷ್ಟೋ ಬಾರಿ ಮಂತ್ರಗಳನ್ನು ಪಠನೆ ಮಾಡುವುದನ್ನು ಇಟ್ಕೊಳ್ತೇವೆ. ಆದರೆ ಮಂತ್ರಗಳ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಬಂದಾಗ ನಾವು ಆ ಅರ್ಥವಿಹೀನರಾಗಿ ಅದನ್ನು ನಾವು ಪಾಠವನ್ನು ಪಾರಾಯಣವನ್ನು ಮಾಡ್ತಾ ಇರ್ತೇವೆ. ಹೀಗೆ ಅರ್ಥವಿಹೀನವಾಗಿ ಮಂತ್ರಗಳ ಪಠಣೆ ಪಾರಾಯಣದಿಂದ ನಮಗೆ ಹೆಚ್ಚಿನ ಫಲ ಸಿಗೋದಿಲ್ಲ. ಫಲ ಯಾವಾಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ, ಆ ಶಬ್ದದ ಪ್ರತಿಯೊಂದು ಅರ್ಥವೂ ಕೂಡ ಮನದಟ್ಟಾಗಿ, ಆ ಮನದಟ್ಟಾದಂತಹ ಶಬ್ದಾರ್ಥ ನಮ್ಮ ಕಣ್ಗಳ ಮುಂದೆ ಧ್ಯಾನ ರೂಪದೊಳಗೆ ಬಂದಾಗ ಅದನ್ನು ನಾವು ಅವಶ್ಯವಾಗಿ ಒಂದು ಪಾಠ ಮಾಡಲಿಕ್ಕೆ ಸಾಧ್ಯ ಇದೆ, ಮನನ ಮಾಡಲಿಕ್ಕೆ ಸಾಧ್ಯ ಇದೆ, ಶ್ರವಣ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಉಪದೇಶ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಹೆಚ್ಚಿನ ಒಂದು ಅನುಕೂಲತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ಇಂತಹ ಮಂತ್ರಾರ್ಥವನ್ನು ನೀವೆಲ್ಲರೂ ತಿಳಿದುಕೊಳ್ಳುವಂತಹ ಸಮಯ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ. ಇವತ್ತು ಬುಧವಾರ, ಆದ್ದರಿಂದ ಬುಧನ ಕುರಿತು ನವಗ್ರಹಗಳಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನು ಬುಧ ಪಡೆದಿದ್ದಾನೆ. ಅವನ ಮಂತ್ರದ ಅರ್ಥವನ್ನು ಇವತ್ತಿನ ದಿವಸ ನಾನು ವಿವರಣೆಯನ್ನು ಮಾಡ್ತಾ ಇದ್ದೇನೆ. ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂತನ್ನುವಂತಹ ಮಾತನ್ನು ಹೇಳ್ತಾರೆ. ಬುಧನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಬುಧ ಗ್ರಹದ ಒಂದು ಅದ್ಭುತವಾದಂತಹ ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾರೆ. ಆ ಬುಧನ ಒಂದು ವಿವರಣೆಯನ್ನು ಕೊಡ್ತಿರಬೇಕಾದ್ರೆ ಅವನು ಯಾರಿಗೆ ರಾಶಿಸ್ವಾಮಿ ಅಂತನ್ನೋದರ ಜೊತೆಗೆ ಅವನ ಸ್ವಭಾವವನ್ನು ತಿಳಿಸ್ಕೊಡ್ತಾರೆ. ಸ್ವಭಾವ ಎಂಥದ್ದು ಬುಧಂದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸೌಮ್ಯಂ ಸೌಮ್ಯ ಗುಣೋಪೇತಂ. ಬುಧಗ್ರಹ ಯಾವತ್ತಿದ್ರೂ ಕೂಡ ಒಂದು ಬುದ್ಧಿಜೀವಿ. ಬುದ್ಧಿಯನ್ನು ವಿಶೇಷವಾಗಿ ಆಕರ್ಷಣೆ ಮಾಡ್ತಾನೆ. ಆ ಬುದ್ಧಿ ಆಕರ್ಷಣೆ ಮಾಡ್ತಿರ್ಬೇಕಾದ್ರೆ ಅವನ ಜೊತೆಗೆ ಯಾವ ಗ್ರಹಗಳು ಸೇರಿಕೊಂಡಿರ್ತಾವೆ ಅಂತನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕ್ರೂರ ಗ್ರಹಗಳು ಸೇರಿಕೊಂಡಾಗ ಕ್ರೂರ ವರ್ತನೆಯಿಂದ ಸೇರಿದವನಾಗಿರ್ತಾನೆ. ಸೌಮ್ಯ ಗ್ರಹಗಳ ಸೇರಿಕೊಂಡಾಗ ಸೌಮ್ಯವಾಗಿ ವರ್ತನೆಯನ್ನು ಮಾಡ್ತಾನೆ. ಸೊ ಬುಧ ಗ್ರಹ ಅಂತನ್ನೋದು ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹ. ಅದಕ್ಕೆ ಅವನ ಸ್ವಭಾವವನ್ನು ವಿವರಣೆ ಮಾಡ್ತಿರ್ಬೇಕಾದ್ರೆ ಸೌಮ್ಯಂ ಸೌಮ್ಯ ಗುಣೋಪೇತಂ. ಅವನಷ್ಟು ಸೌಮ್ಯ
ಮತ್ತೊಬ್ಬರು ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೌಮ್ಯವಾದಂತಹ ಗ್ರಹ. ಸ್ವಂತ ಚೇಷ್ಟೆಯನ್ನು ಯಾವುದೂ ಮಾಡೋದಿಲ್ಲ. ಆದರೆ ಆ ಗ್ರಹಗಳಿಗೆ ಸಹಕಾರಿಯಾಗಿ ಯಾರು ಆ ಒಂದು ಸಮಯದೊಳಗೆ ಬರ್ತಾರೆ ಅವರ ಜೊತೆಗೆ ಅವನು ವ್ಯಾಪಾರವನ್ನು ವಹಿವಾಟನ್ನು ಮಾಡಿಕೊಳ್ತಾನೆ. ಅದಕ್ಕೆ ಬುಧನ ರಾಶಿ ಅಂಥೇಳಿ ಬಂದಾಗ ನಾವು ಆ ಬುಧನ ರಾಶಿಯವರಿಂದ ಏನು ಅಪೇಕ್ಷೆ ಪಡಬಹುದು ಅಂತಂದರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಅಪೇಕ್ಷೆ ಪಡ್ಬೋದು. ಬುಧಗ್ರಹ ಯಾರ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ತಾನೆ, ಒಳ್ಳೆ ಗ್ರಹರಿಂದ ಕೂಡಿರ್ತಾನೆ, ಅವರು ಒಳ್ಳೆ ಪಾರ್ಟ್ನರ್ಸ್ ಆಗ್ತಾರೆ. ಎಷ್ಟೋ ಬಾರಿ ಲೈಫ್ ಪಾರ್ಟ್ನರನ್ನು ಹುಡುಕ್ತಿರ್ತೀರಿ. ನಿಮಗೆ ಹೆಂಗೆ ಬೇಕಾಗಿರ್ತದೆ ಅಂತಂದ್ರೆ ಮಾತು ಕೇಳುವಂತಹ ಹೆಂಡತಿ ಬೇಕು, ಮಾತು ಕೇಳುವಂತಹ ಗಂಡನ ಬೇಕು. ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳು ಗಂಡಸರ ಮಾತು ಕೇಳ್ತಾರ ಅಂತ ಗ್ಯಾರಂಟಿ ಇಲ್ಲ, ಅಥವಾ ಗಂಡಸರಂತೂ ಎಲ್ಲರೂ ಹೆಣ್ಮಕ್ಳು ಮಾತು ಕೇಳ್ತಾರ ಅಂತ ಅನ್ನೋದು ಗ್ಯಾರಂಟಿ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಎಕ್ಸೆಪ್ಷನನ್ನು ನಾವು ನೋಡ್ತೇವೆ. ಈ ರೀತಿಯಾದಂತಹ ಎಕ್ಸೆಪ್ಷನ್ಸ್ ಯಾಕೆ ಆಗ್ತವೆ ಅಂತಂದರೆ ಆ ಬುಧಗ್ರಹದ ಬಲಾಬಲದಿಂದ. ಸೊ ಈ ಬುಧನ ಮಂತ್ರವನ್ನು ಹೇಳೋಣದ್ರಿಂದ ಯಾವುದು? ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂತನ್ನುವಂತಹ ಮಂತ್ರದ ಪಠಣದಿಂದ ನಮಗೆ ಆ ಬುಧನ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಬುಧ ಅಂತನ್ನುವುದು ಒಂದು ಅದೃಷ್ಟದ ಸಂಕೇತದ ಗ್ರಹ. ನಮಗೆ ಬೆಳವಣಿಗೆ ಆಗಬೇಕು ಜೀವನದೊಳಗು ಅಂತಂದ್ಕೊಂಡಾಗ ಬುಧನನ್ನು ಕುರಿತು ನಾವು ವಿಶೇಷವಾದಂತಹ ಆರಾಧನೆ ಮಾಡಬೇಕು. ಏನಾದರೂ ಒಂದು ಹೊಸದು ಹಾಕ್ಕೊಳ್ಬೇಕು, ಹೊಸದನ್ನು ಖರೀದಿ ಮಾಡಬೇಕು, ಹೊಸದನ್ನು ನೀವು ಮಾಡಬೇಕು, ನವನಾವಿನ್ಯದಿಂದ ಕೂಡಿರಬೇಕು ಜೀವನ ಅಂಥೇಳಿ ಅಂದ್ಕೊಂಡಾಗ ಬುಧವಾರದ ದಿವಸ ಆ ವಸ್ತುವನ್ನು ಖರೀದಿ ಮಾಡಿ ನೋಡ್ರಿ. ನೀವೊಂದೇನೋ ಶರ್ಟ್ ತೊಗೊಳ್ರಿ, ಪ್ಯಾಂಟ್ ತೊಗೊಳ್ರಿ, ಅಥವಾ ಮನೆ ತೊಗೊಳ್ರಿ, ಕಾರ್ ತೊಗೊಳ್ರಿ, ಅಥವಾ ಮೊಬೈಲ್ ತೊಗೊಳ್ರಿ. ಇದನ್ನು ಬುಧವಾರದ ದಿವಸ ಖರೀದಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿರಿ. ನೀವು ಬುಧವಾರದ ದಿವಸ ಯಾವ ವಸ್ತುವನ್ನು ನೀವು ಖರೀದಿ ಮಾಡ್ತೀರಿ ಅದು ಯಾವತ್ತಿದ್ರೂ ಕೂಡ ನಿಮಗೆ ಏಳಿಗೆಯನ್ನು ಕೊಡ್ತದೆ. ಅದಕ್ಕೆ ಬುಧನ ಒಂದು ಅದ್ಭುತವಾದಂತಹ ಗುಣ ಏನು ಅಂತಂತಂದರೆ ಏಳಿಗೆಯನ್ನು ಕೊಡುವಂಥದ್ದು, ಅದನ್ನು ಜಾಸ್ತಿ ಮಾಡುವಂಥದ್ದು. ಸೊ ಅದಕ್ಕೆ ಆ ಬುಧ ತನ್ನ ಪ್ರಭಾವವನ್ನು ಹೆಂಗೆ ಬೀರ್ತಾನೆ ಅಂತಂತಂದರೆ ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಏಳಿಗೆಯನ್ನು ಕೊಡ್ಕೋತ ಹೋಗ್ತಾನೆ ಬುಧ, ಸ್ಟೆಪ್ ವೈಸ್ ಕೊಡ್ತಾನೆ. ಸೊ ಅದಕ್ಕೆ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಅದಕ್ಕೆ ಈ ಅದ್ಭುತರಾಗಿರ್ತಕ್ಕಂತಹ ಗ್ರಹರ ಆರಾಧನೆ ಏನಿದೆಯಲ್ಲ, ಬುಧಗ್ರಹದ ಆರಾಧನೆ ಬಹಳ ಬಹಳ ಸುಂದರವಾಗಿ ಮತ್ತು ಅತ್ಯಂತ ಸುಮನೋಹರವಾದಂತಹ ಒಂದು ಮನಸ್ಸಿನಿಂದ ನಾವು ಮಾಡಬೇಕು. ಯಾಕೆ ಅಂತಂದರೆ ಬುಧ ಅಂತಂತಂದರೆ ಅತ್ಯಂತ ಸುಂದರ. ನಿಮಗೆ ಲಿಟ್ರಲಿ ನೀವೇನಾದರೂ ನಿಮ್ಮ ಹೆಂಡತಿಯನ್ನು ಒಲಿಸ್ಕೊಳ್ಬೇಕು ಅಂತಿತ್ತು ಅಂತಂದರೆ, ನೀವೇನೋ ಕೆಲವೊಂದಿಷ್ಟು ತಪ್ಪುಗಳಾಗಿದೆ, ಹೆಂಡತಿ ಸಿಟ್ಟಿಗೆದ್ದು ಬಿಟ್ಟಾಳ ಅಂತಂತಂದ್ರೆ ಬುಧವಾರದ ದಿವಸ ಈ ಒಂದು ಪ್ರಯತ್ನ ಮಾಡಿರಿ. ಏನು ಅಂತಂದರೆ ಬುಧವಾರದ ದಿವಸ ತಪ್ಪದೆ ನಿಮ್ಮ ಹೆಂಡತಿಯ ಹತ್ತಿರ ಹೋಗೋಕ್ಕಿಂತ ಮುಂಚಿತವಾಗಿ ಆ ಬುಧನ ಸ್ಮರಣೆಯನ್ನು ಮಾಡಿ, ಸ್ವಾಮಿ ನಿನ್ನ ಒಂದು ಪ್ರಯತ್ನದಿಂದ ಜೀವನ ಸುಂದರವಾಗಿರಬೇಕು ಅಂತನ್ನುವಂಥ ಕಾನ್ಸೆಪ್ಟ್ನೊಂದಿಗೆ ನಾನು ಇವತ್ತಿನ ದಿವಸ ಇಂತಹ ವ್ಯಕ್ತಿ ಹತ್ರ ಹೊರಟಿದ್ದೇನೆ, ದಯವಿಟ್ಟು ನನಗೆ ಅನುಗ್ರಹವನ್ನು ಮಾಡು ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಶ್ಲೋಕವನ್ನು ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬೃದಂ ಪ್ರಣಮಾಮ್ಯಹಂ ಅಂತನ್ನುವಂತಹ ಈ ಶ್ಲೋಕವನ್ನು ಹೇಳಿ ನೀವು ಆ ನಿಮ್ಮ ಮನೆಯವರ ಹತ್ರ ಹೋದ್ರಿ ಅಂತಂದ್ರೆ ನಿಮಗೆ ಅವಶ್ಯವಾಗಿ ಎಲ್ಲ ರೀತಿಯಾದಂತಹ ಪ್ರೀತಿ ವಿಶ್ವಾಸಗಳು ಸಿಗುವಂಥದ್ದು. ಅದೇ ರೀತಿಯಾಗಿ ವಯಸ್ಸ ಗಂಡನ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಾಗ ಈ ಮಂತ್ರದ ಪಠಣೆಯನ್ನು ಮಾಡಿರಿ. ಅದೇ ರೀತಿಯಾಗಿ ಮತ್ತೆ ಇನ್ನು ಸನ್ನಿವೇಶಗಳಿಗೆ ಯಾವುದು ಯಾರ್ದೋ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿರಿ, ಆ ಟೈಮ್ ಒಳಗೂ ಇದನ್ನು ನೀವು ಹೇಳ್ಬೋದು. ಇಲ್ಲ ಹಿರಿಯರಿಗೆ ನಿಮ್ಮ ವಿಚಾರಧಾರೆಗಳನ್ನು ನೀವು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಿ, ಸೊ ಅದು ಮುಂದುವರಿಬೇಕು ಜೀವನದೊಳಗೆ. ಸೊ ಆ ಪ್ಲ್ಯಾನ್ ಅಲ್ಲಿಯೇ ನಿಂತು ಹೋಗಬಾರ್ದು, ಅದು ಎಕ್ಸಿಕ್ಯೂಟ್ ಆಗಬೇಕು ಅಂತಂತಂದರೆ ಆವಾಗ ಈ ಮಂತ್ರವನ್ನು ಹೇಳಿ ಬುಧನಲ್ಲಿ ಪ್ರಾರ್ಥನೆ ಮಾಡಿ ಬುಧವಾರದ ದಿವಸ ಹೋಗ್ರಿ. ಯಾಕೆ ಅಂತಂದರೆ ಬುಧ ಅಂತನೋನು ಒಂದು ರೀತಿ ಒಳ್ಳೆಯ ಪ್ಲ್ಯಾನಿಂಗ್ ಕಮಿಷನ್ ಇದ್ದಂಗೆ. ಸೊ ಆ ಪ್ಲ್ಯಾನಿಂಗ್ ಕಮಿಷನಲ್ಲಿ ಇರ್ತಕ್ಕಂತಹ ಬುಧಗ್ರಹ ಏನು ಮಾಡ್ತದೆ ಅಂತಂದರೆ ನಮಗೆ ನಿರಂತರವಾದಂತಹ ಒಂದು ದೃಷ್ಟಿಕೋನ ಮತ್ತು ಕೊಟ್ಟಂತಹ ವಿಚಾರಧಾರೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ವಿಶೇಷವಾಗಿ ಬುಧ ಮಾಡ್ತಾನೆ. ಅದಕ್ಕೆ ಈ ಮಂತ್ರಾರ್ಥ ಬಹಳ ಸುಂದರವಾಗಿದೆ. ಇದನ್ನು ಅತೀ ವಿಸ್ತೃತವಾಗಿ ನಾವು ತೆಗೆದುಕೊಂಡು ಹೋದ್ವಿ ಅಂತಂತಂದರೆ ನಮಗೆ ಕೆಲಸ ಆಗಬೇಕು ಅಂತಂತಂದರೆ, ಕೆಲಸ ಪ್ಲಸ್ ಆಗಬೇಕು ಅಂತಂದರೆ, ಕೆಲಸ ಎಕ್ಸಿಕ್ಯೂಟ್ ಆಗಬೇಕು ಅಂತಂತಂದರೆ ಬುಧವಾರದ ದಿವಸ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸೊ ಬುಧವಾರ ಅಂಥೇಳಿ ಬಂದಾಗ
ನಾವು ಬಹಳ ವಿಶೇಷವಾಗಿ ಬುಧನ ಸ್ಮರಣೆಯನ್ನು ಮಾಡಿ ತದಂತರ್ಯಾಮಿ ಆಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಿಕೊಂಡು ನಾವು ಹೊರಟಿವಿ ಅಂತಂತಂದರೆ ಕೆಲಸ ನಮಗೆ ಕಟ್ಟಿಟ್ಟಂತಹ ಬುದ್ಧಿ. ಸೊ ಅದಕ್ಕೆ ವಾರದೊಳಗೆ ಯಾವುದು ವಿಶೇಷ ದಿನ, ಎಷ್ಟೋ ಬಾರಿ ನೋಡ್ರಿ ಏನಾಗ್ತದೆ ಅಂತಂದ್ರೆ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ, ಕರ್ಮ, ಕರ್ತೃ, ಭೋಕ್ತೃ, ನಿಯಮ ಮತ್ತು ದ್ರವ್ಯ ಇದಿಷ್ಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ದೇಶ ಅಂತಂದರೆ ಏನು ಅಂತಂದ್ರೆ ನೀವು ಯಾವ ಪ್ಲೇಸ್ ಒಳಗೆ ವರ್ಕ್ ಎನ್ವಿರಾನ್ಮೆಂಟ್ ಅಂತ ನಾವು ಕರಿತೇವೆ ಅದು ದೇಶ. ನೆಕ್ಸ್ಟ್ ಬಂದು ಕಾಲ, ಸಮಯ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮಂತ್ರ, ಯಾವ ಮಾತಿನಿಂದ ನೀವು ಈ ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ. ತಂತ್ರ, ಯಾವ ಸಾಮಗ್ರಿಗಳನ್ನು ಬಳಸಿ ಯಾವ ರೀತಿಯಾದಂತಹ ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ಕರ್ತೃ, ಮಾಡುವಂಥವನು ಎಷ್ಟು ಚೆನ್ನಾಗಿದ್ದಾನೆ, ಏನೇನು ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದಾನೆ, ಅದನ್ನು ಕೇಳುವಂಥವನು ಯಾವ ದಿಕ್ಕಿನೊಳಗೆ ಕೂತ್ಕೊಂಡಿದ್ದಾನೆ. ಅದಕ್ಕೆ ಪ್ರತಿ ಬಾರಿಯೂ ಕೂಡ ನಿಮ್ಮ ಪ್ರೆಸೆಂಟೇಷನ್, ಎಷ್ಟೋ ಬಾರಿ ನಾವು ಪ್ರೆಸೆಂಟೇಷನ್ ಕೊಡ್ತೇವಲ್ಲ ಆಫೀಸ್ ಒಳಗೆ ಎಲ್ಲ ಕಡೆಗೆ ಪ್ರೆಸೆಂಟೇಷನ್ ಕೊಡ್ತಾ ಹೋಗ್ತೇವೆ. ಆ ಪ್ರೆಸೆಂಟೇಷನ್ ಕೊಡ್ತಿರ್ಬೇಕಾದ್ರೆ ನಮ್ಮ ತಲೆ ಒಳಗಿರ್ತದೆ, ಹೋದ ಸತಿ ನನ್ನ ಪ್ರೆಸೆಂಟೇಷನ್ ಕ್ಲಿಕ್ ಆಗಿರ್ತದೆ, ಈ ಸತ ಪ್ರೆಸೆಂಟೇಷನ್ ಕ್ಲಿಕ್ ಆಗ್ತದೋ ಇಲ್ಲೋ, ನನ್ನ PPT ಕೆಲಸ ಮಾಡ್ತದೋ ಇಲ್ಲೋ ಅಂತ ಎಷ್ಟೋ ಬಾರಿ ನಾವು ಅಂದ್ಕೊಳ್ತೇವೆ. ನಿಮ್ಮ PPT ಕೆಲಸ ಮಾಡಬೇಕು, ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೆಲಸ ಮಾಡಬೇಕು ಅಂತಂತಂದರೆ ಪ್ರಿಫರೇಬಲ್ ಆಗಿ ನಿಮ್ಮ ಮೀಟಿಂಗ್ಗಳನ್ನು ಬುಧವಾರದ ದಿವಸ ಇಟ್ಕೊಳ್ರಿ. ಬುಧವಾರದ ದಿವಸ ಬುಧನ ಸ್ಮರಣೆಯನ್ನು ಮಾಡಿಕೊಂಡು ಲಕ್ಷ್ಮೀ ನರಸಿಂಹದೇವರ ವಿಚಾರವನ್ನು, ಲಕ್ಷ್ಮೀ ನರಸಿಂಹದೇವರ ಒಂದು ವಿಶೇಷವಾದಂಥ ಚಿಂತನೆಯನ್ನು ಮಾಡಿಕೊಂಡು ತದಂತರ್ಯಾಮಿಯಾಗಿ ನೀವು ಹೊರಟ್ರಿ ಅಂತಂತಂದರೆ ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನಡೀತದೆ. ಇದನ್ನು ನಾನು ಸ್ವಂತ ಅನುಭವಿಸಿದ್ದೇನೆ ಜೀವನದೊಳಗೆ. ಇವತ್ತಿನ ದಿವಸ ಎಷ್ಟೋ ಜನರಿಗೆ ಕೆಲವೊಂದಿಷ್ಟು ಸರಳ ಸೂತ್ರಗಳು ಅಂತಿರ್ತವೆ. ಶಿವರಾತ್ರಿಯ ದಿವಸ ಶಿವನ ದೇವಸ್ಥಾನ ಯಾಕೆ ಬಹಳ ಭಕ್ತರಿಂದ ಕೂಡಿದ್ದಿರ್ತದೆ? ಅದೊಂದು ಅವಸರ, ಅದೊಂದು ಉತ್ಸವ. ಆ ಉತ್ಸವದೊಳಗೆ ಕೇಳಿದೆಲ್ಲ ವರಗಳನ್ನು ಭಗವಂತ ನೀಡ್ತಾನೆ. ಹೀಗಾಗಿಯೇ ಅದು ಶಿವರಾತ್ರಿ. ಡಿಸ್ಕೌಂಟನ್ನು ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಹಬ್ಬ ಹರಿದಿನಗಳಲ್ಲಿ ಕೊಡ್ತಾರೆ. ಯಾಕೆ? ಜನ ತಗೊಳ್ತಾರೆ ಆ ಸಮಯದೊಳಗೆ ಅಂತ. ಹಂಗೆ ನಮ್ಮ ಜೀವನದೊಳಗೆ ನಾವು ಮಾಡುವಂತಹ ಕರ್ಮಗಳಿಗೆ ಒಂದು ಡಿಸ್ಕೌಂಟ್ ಬೇಕು. ಯಾಕೆ? ನಾವು ಪ್ರತಿ ಬಾರಿಯೂ ಒಳ್ಳೆಯ ಕರ್ಮನೇ ಮಾಡ್ತೇವೆ ಅಂತಿಲ್ಲ. ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಫಲಗಳು ಸಿಗ್ತಾ ಹೋಗ್ತಿರ್ತವೆ. ಹೀಗಾಗಿ ನಮಗೂ ಒಂಚೂರು ಡಿಸ್ಕೌಂಟನ್ನು ಕೊಟ್ಟು ನಾವು ಜೀವನದೊಳಗೆ ಮುಂದೆ ಬರಬೇಕು ಅಂತನ್ನುವಂತಹ ಪ್ಲ್ಯಾಟ್ಫಾರ್ಮನ್ನು ನಾವು ಬರಬೇಕು ಅಂತೇಳಿ ಅಂದ್ಕೊಂಡಾಗ ನಮಗೆ ಸಿಗುವಂತಹ ದಿನವೇ ಬುಧವಾರ. ಅದು ಕೂಡ ಬುಧನ ಸ್ಮರಣೆಯಿಂದ ಕೂಡಿದಂತಹ ಬುಧವಾರ. ಸೊ ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ಏನು ಅಂತಂದ್ರೆ, ಜೀವನದ ರೇಖೆಗಳು ಬಹಳಷ್ಟಿವೆ, ಆಯಾಮಗಳು ಬಹಳಷ್ಟಿದೆ. ಸೊ ಬುಧವಾರವನ್ನು ನಾವು ಗಮನದೊಳಗೆ ಇಟ್ಕೊಂಡು ಹೊರಟಾಗ ನಮಗೆ ಎಲ್ಲವೂ ಕೂಡ ಶ್ರೇಯಸ್ಕರ. ಸೊ ಅದಕ್ಕೆ ಬುಧವಾರದ ವಿಶೇಷತೆ, ಒಂದೊಂದು ದಿನದ ವಿಶೇಷತೆಯೂ ಅಷ್ಟೇ ಇದೆ. ಆದರೆ ಬುಧವಾರದ ದಿವಸ ಪ್ಲ್ಯಾನ್ಗಳ ಎಕ್ಸಿಕ್ಯೂಟ್ ಆಗುವಂತಹ ಗ್ರಹಗತಿಗಳು ಬಹಳ ಇರ್ತವೆ. ಯಾಕೆ ಅಂತಂತಂದರೆ ಸ್ವಯಂ ಬುಧ ಸೌಮ್ಯ ಸ್ವಭಾವದವನಾಗಿರ್ತಾನೆ. ಇವತ್ತು ನೀವು ಏನು ಪ್ರೆಸೆಂಟ್ ಮಾಡ್ತೀರಿ, ಆ ಪ್ರೆಸೆಂಟ್ ಮಾಡಿದಾಗ ಎಲ್ರಿಗೂ ಅನ್ನಿಸ್ತದೆ, ಎಷ್ಟು ಮುಗ್ಧತೆಯಿಂದ ಕೂಡಿದಂತಿತ್ತು, ಸ್ವಾರ್ಥರಹಿತವಾಗಿತ್ತು. ಸೊ ಇದನ್ನು ಅವಶ್ಯವಾಗಿ ನಾವು ಪ್ರೆಸೆಂಟ್ ಮಾಡಬಹುದು ಅಂಥೇಳಿ ಎಲ್ಲರಿಗೂ ಅನ್ನಿಸ್ತದೆ, ಎಲ್ಲರಿಗೂ ಒಂದು ಫೀಲ್ ಬರ್ತದೆ. ಸೊ ಅದಕ್ಕೆ ಇದೆಲ್ಲವನ್ನು ನಾವು ಗಮನದೊಳಗೆ ಇಟ್ಕೊಂಡಾಗ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅಂಥೇಳಿ ಈ ಬುಧವಾರದ ದಿನ ನೀವು ಅವಶ್ಯವಾಗಿ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಜಗತ್ತಿನೊಳಗೆ ಬಹಳಷ್ಟು ಥಿಯರಿಗಳನ್ನು ನಾವು ನೋಡ್ತೇವೆ. ಇವತ್ತಿನ ದಿವಸ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಂತಹ ಥಿಯರಿ ಯಾವುದು ಅಂತಂತಂದರೆ, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಥೇರಿ ಅಂತ ನಾವು ಹೇಳ್ತೇವೆ. ಈ ಕರ್ಮ ಥೇರಿ ಅಂತನ್ನೋದೇನದಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಥೇರಿ. ಯಾಕೆ? ಇದರ ಪ್ರಾಕ್ಟಿಕಲನ್ನು ನಾವು ಅನುಭವಿಸ್ಬಿಟ್ಟೇವೆ ಜೀವನದೊಳಗೆ. ಈ ಕರ್ಮ ಥೇರಿ ಒಳಗೆ ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು, ಮೃಗಗಳು, ಖಗಗಳು ಎಲ್ಲವೂ ಕೂಡ ಇನ್ವಾಲ್ವ್ ಆಗಿರ್ತದೆ. ಮಹಾಭಾರತದ ಒಂದು ವಿಶೇಷವಾದಂತಹ ಪ್ರಸಂಗ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ನಂತರದಲ್ಲಿ ಅರ್ಜುನ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನು? ಸ್ವಾಮಿ, ನಿನ್ನ ಜ್ಞಾನಾಮೃತವನ್ನು ನಾನು ಉಂಡೆ, ನನಗೆ ಯಾವುದೇ ಥರದ ಹಸಿವಿಲ್ಲ, ಯಾವುದೇ ಥರದ ಬಾಯಾರಿಕೆಗಳಿಲ್ಲ. ಆದರೆ ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಇಲ್ಲಿರ್ತಕ್ಕಂತಹ ಎಲ್ಲ ಮನುಷ್ಯರಿಗೆ ಬಾಯಾರಿಕೆ ಆಗಿದೆ, ನೀರಿನ ಕೊರತೆ ಇದೆ. ದಯವಿಟ್ಟು ನೀನು
ನೀರನ್ನು ನನಗೆ ಕೊಡು ಅಂಥೇಳಿ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಭಗವಂತನಲ್ಲಿ ಅರ್ಜುನ ಪ್ರಾರ್ಥನೆ ಮಾಡಿದ್ದಾನೆ. ಅದನ್ನು ಕುರುಕ್ಷೇತ್ರದ ಬಾವಿ ಅಂತಲೇ ಕರೀತಾರೆ. ಇವತ್ತಿಗೂ ಕೂಡ ನೀವು ಕುರುಕ್ಷೇತ್ರಕ್ಕೆ ಹೋದ್ರಿ ಅಂತಂತಂದ್ರೆ ಉತ್ತರ ಪ್ರದೇಶದೊಳಗೆ ಈ ಬಾವಿಯನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ. ಎಂತಹ ಬಾವಿ ಅಂತಂತಂದರೆ ಬಹಳ ಸುಂದರವಾದಂತಹ ಮಾತಿನಲ್ಲಿ ಹರಿಭಕ್ತಿ ಸಾರದಲ್ಲಿ ಅದರ ವರ್ಣನೆಯನ್ನು ಮಾಡ್ತಾರೆ. ನರಗೆ ಸಾರಥಿಯಾಗಿರಣದಳು ತುರಗ ನೀರಡಿಸಿದರೆ ವಾರಿಯ ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಅವನ ತಂದೆಯ ಕರತಲಕ್ಕೆ ನೀ ಶಿರ ಇಡಿಸಿದೆ ಪರಮಹರ ಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮನನ ಭರತ. ಇಲ್ಲಿ ಕೇಳ್ತಾರೆ ಏನು ಅಂತಂದರೆ, ನೀನು ಬರೇ ಜ್ಞಾನದ ಅಮೃತವನ್ನು ಕೊಡುವಂಥವನಷ್ಟೇ ಅಲ್ಲ, ಕಿಂತು ಎಲ್ಲ ಜೀವರಾಶಿಗಳಿಗೆ ಎಲ್ಲ ಥರದ ನೀರಿನ ವ್ಯವಸ್ಥೆಯನ್ನು ಮಾಡುವಂಥವನು. ಆಗ ಭಗವಂತ ಯಾವಾಗ ನೀರಿನ ವ್ಯವಸ್ಥೆಯನ್ನು ಮಾಡಿದ, ಆಗ ಅರ್ಜುನ ಹೊಳ್ಳಿ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ನೀನು ಜ್ಞಾನದ ಅವಶ್ಯಕತೆಯನ್ನು ಪೂರೈಸಿದೆ, ನೀರಿನ ಅವಶ್ಯಕತೆಯನ್ನು ಪೂರೈಸಿದೆ, ಇದು ಎರಡೂ ಅವಶ್ಯಕತೆಯನ್ನು ನನಗೆ ಪೂರೈಸಿದಾಗ ನಿನಗಿದರಿಂದ ಫಲ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ಭಗವಂತ ಹೇಳಿದ್ದಿಷ್ಟೇ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಭಗವಂತ ಹೇಳಿದಂತಹ ಮಾತನ್ನು ಮತ್ತೊಮ್ಮೆ ಹೇಳ್ತಾನೆ, ನೋಡು ಅರ್ಜುನ, ಕೆಲವೊಮ್ಮೆ ಕರ್ಮಗಳನ್ನು ಮಾಡಿಬಿಡಬೇಕು, ಅದರ ಫಲದ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಯಾಕೆ? ನನ್ನ ವಿಚಾರಧಾರೆಯೇ ಬೇರೆ, ನಿನ್ನ ವಿಚಾರಧಾರೆಯೇ ಬೇರೆ, ನನ್ನ ಬಾಧ್ಯಸ್ಥಿಕೆ ಬೇರೆ, ನಿನ್ನ ಬಾಧ್ಯಸ್ಥಿಕೆ ಬೇರೆ. ನಾನು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು, ಅದಕ್ಕೆ ಬೇಕಾಗುವಂತಹ ಪರಿಕರಗಳೇ ಬೇರೆ, ನೀನು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಪರಿಕರಗಳೇ ಬೇರೆ. ನಾನು ಜಗದ್ರಕ್ಷಕ, ಜಗಚ್ಚಿಂತಕ, ಹೀಗಾಗಿ ಒಂದು ಸಣ್ಣ ಹುಳ ಇವತ್ತಿನ ದಿವಸ ಹಾರಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂತಂದರೆ ಅದಕ್ಕೇನು ಔಷಧ ಬೇಕೋ ಆ ಔಷಧವನ್ನು ಒದಗಿಸುವಂತಹ ಜವಾಬ್ದಾರಿಯೂ ನನ್ನದೇ. ಅದಕ್ಕೆ ಭಗವಂತ ಬಹಳ ಸುಂದರವಾಗಿ ಹೇಳ್ತಾನೆ, ಏನು? ಹುಟ್ಟಿಸಿದ ಸ್ವಾಮಿತ ಹುಲ್ಲು ಮೇಸುವನೆ, ಹುಟ್ಟಿಸಿದ ಸ್ವಾಮಿತ ಹುಲ್ಲು ಮೇಸುವನೆ. ಈ ಜಗತ್ತಿನೊಳಗೆ ಭಗವಂತ ನಮ್ಮನ್ನು ಕಳಿಸ್ಯಾನ ಅಂತಂತಂದ್ರೆ ಎಲ್ಲರಿಗೂ ಒಂದೇನೋ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಇವತ್ತು ನಾನು ಟಿ ವಿ ಒಳಗೆ ಕೂತು ಮಾತನಾಡ್ತಾ ಇದ್ದೇನೆ, ನೀವು ಟಿ ವಿ ಮುಂದೆ ಕೂತು ಕೇಳಲಿಗತ್ತೀರಿ, ಮತ್ತೊಬ್ಬರು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಜಗತ್ತಿನಲ್ಲಿ ಕರ್ಮಗಳು ಅಂತ ಹೇಳಿ ಬಂದಾಗ ಆ ಕರ್ಮಗಳಿಗೆ ತನ್ನನ್ನು ತಾನೇ ಅನುಸಾರವಾಗಿ ಕರ್ಮಾನುಸಾರ ನಿಯಮಾನುಸಾರವಾಗಿ ನಾವು ಫಲಗಳನ್ನು ಅನುಭವಿಸ್ತಾ ಹೋಗ್ತೇವೆ. ಅದಕ್ಕೆ ಕರ್ಮ ಥಿಯರಿ ಏನು ಹೇಳ್ತದೆ ಅಂತಂತಂದರೆ, ಸ್ವಾರ್ಥರಹಿತವಾದಂತಹ ಕರ್ಮವನ್ನು ನಾವು ಮಾಡಬೇಕು. ಜಸ್ಟ್ ಇದರ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬರ್ರಿ. ಕರ್ಮದ ಥಿಯರಿ ಏನು ಅಂತಂತಂದ್ರೆ ಸ್ವಾರ್ಥರಹಿತವಾಗಿರ್ತಕ್ಕಂತಹ ಕರ್ಮ. ಸೊ ಸ್ವಾರ್ಥರಹಿತವಾಗಿರ್ತಕ್ಕಂತಹ ಕರ್ಮವನ್ನು ನಾವು ಮಾಡಬೇಕು ಜೀವನದೊಳಗೆ ಅಂತ ಹೇಳಿ ಬಂದಾಗ ಫಸ್ಟ್ ಬರುವಂತಹ ಕರ್ಮನೇ ಯಾವುದು ಅಂತಂತಂದ್ರೆ ನಮ್ಮ ವಿಚಾರ. ಸೊ ನಮ್ಮ ತಲೆಯೊಳಗೆ, ನಮ್ಮ ಮನಸ್ಸಿನೊಳಗೆ, ನಮ್ಮ ದೇಹದೊಳಗೆ ಬರುವಂತಹ ವಿಚಾರಧಾರೆಗಳನ್ನು ನಾವು ಹೆಂಗೆ ಜೀವನದೊಳಗೆ ಅಳವಡಿಸ್ಕೊಳ್ತೀವಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ನಮಗೆ ಯಾವ ರೀತಿಯಾದಂಥ ವಿಚಾರಧಾರೆಗಳು ಬರ್ತಾ ಇದೆ, ಯಾವ ರೀತಿಯಾಗಿ ನಾನು ಪುನಶ್ಚೇತನಗೊಳ್ಳಬೇಕು ಅಂತನ್ನೋದು ಇದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಥಿಯರಿ. ಸನಾತನ ಧರ್ಮದೊಳಗೆ ಇದು ಒಂದು ಅವಿಚ್ಛಿನ್ನವಾಗಿರ್ತಕ್ಕಂತಹ ಭಾಗ. ಯಾವುದು ಅಂತಂತಂದ್ರೆ ವಿಚಾರಧಾರೆ. ಮನುಷ್ಯ ಏನು ವಿಚಾರ ಮಾಡ್ತಾನೆ ಅದು ಅವನು ಆಗ್ತಾನೆ ಅಂತನ್ನುವಂತಹ ನಂಬಿಕೆ ಬಂದಿದ್ದು ಯಾಕೆ ಅಂತಂತಂದರೆ ವಿಚಾರಧಾರೆ ಅಷ್ಟು ಗಟ್ಟಿಯಾದದ್ದು. ಅದಕ್ಕೆ ಸ್ವಾರ್ಥತೆ ಇಲ್ಲದೆ ವಿಚಾರಧಾರೆಯನ್ನು ನಾವು ಕೂಡಿಸಿದಾಗ ಅದು ಬಹಳ ದೃಷ್ಟಿಕೋನ ಎಷ್ಟು ದೂರ ಹೋಗ್ತದೆ ಅಂತಂದರೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಜ್ವಲಂತ ಸಾಕ್ಷಿ ಅಂತಂತಂದರೆ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಸೊ ಇವತ್ತಿನ ದಿವಸ ಎಷ್ಟು ಜನ, ಕೋಟ್ಯಾವಧಿ ಜನ ಅವರ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಎಲ್ಲಿ ನೋಡ್ತೀರಿ ಅಲ್ಲಿ ರಾಯರ ಮಠವನ್ನು ನಾವು ಕಾಣ್ತೇವೆ, ಗುರುಗಳ ವೃಂದಾವನವನ್ನು ಕಾಣ್ತೇವೆ. ಅವ್ರು ಅಂದ್ಕೊಂಡಿದ್ರೇನು, ಏನು ಇಷ್ಟು ಜನ ಬಂದು ನನಗೆ ನಮಸ್ಕಾರ ಮಾಡ್ತಾರೆ ಅದಕ್ಕೆ ನಾನು ಸ್ವಾಮೀಜಿ ಆಗಬೇಕು ಅಂತೇಳಿ? ಅವರು ಅಂದ್ಕೊಂಡಿದ್ದು ಸ್ವಾರ್ಥರಹಿತವಾದಂತಹ ಕರ್ಮ. ಭಗವಂತನನ್ನ ಕುರಿತು ನಾನು ಯಾವತ್ತಿದ್ರೂ ಕೂಡ ವಿನಮ್ರನಾಗಿರಬೇಕು, ವಿಧೇಯನಾಗಿರಬೇಕು, ನನ್ನನ್ನು ನಾನು ದೇವತಾ ಕಾರ್ಯಗಳಿಗೆ ಸಮರ್ಪಿಸಿಕೊಳ್ಳಬೇಕು, ಭಗವದ ಕಾರ್ಯವೇ ನನ್ನ ಜೀವನ ಉದ್ದೇಶ ಅಂತ ಹಿಡ್ಕೊಂಡು ಹೊಂಟರು. ಅವರ ಜೀವನ ಕಳೆದು 300-400 ವರ್ಷಗಳಾದರೂ ಕೂಡ ಇವತ್ತಿಗೂ ಅವರ ಹುಟ್ಟಿದಬ್ಬ ಬಂತು ಅಂತಂತಂದರೆ ಅದೇ ವೈಭವದಿಂದ ಸೆಲೆಬ್ರೇಟ್ ಆಗ್ತದೆ. ಅವರ ಆರಾಧನೆ ಬಂದರೂ ಕೂಡ ಅಷ್ಟೇ ವೈಭವದಿಂದ ಅದು ಸೆಲೆಬ್ರೇಟ್ ಆಗ್ತದೆ.
ಸೊ ಅದಕ್ಕೆ ಜೀವನ ಸೆಲೆಬ್ರೇಟ್ ಆಗಬೇಕು ಅಂತಂತಂದ್ರೆ ನಾವು ಮಾಡಬೇಕಾದದ್ದೇನು ಅಂತಂತಂದ್ರೆ ಸ್ವಾರ್ಥರಹಿತವಾಗಿರ್ತಕ್ಕಂತಹ ವಿಚಾರಧಾರೆಯಿಂದ ಕೂಡಿದಂತಹ ಕರ್ಮ. ಸೊ ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ ಅಂತನ್ನುವಂತಹ ಮಾತು ನಮಗೆ ಸುಂದರವಾಗಿ ಗೋಚಾರವಾಗ್ತದೆ. ಆದ್ದರಿಂದ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕ್ರಿ, ಜೀವನ ಬಹಳ ಸುಂದರ ಆಗ್ತದೆ. ಬೇರೆ ಇನ್ನೂ ಹೇಳೋದು ಬೇಡ. ನಾನು ಇನ್ನೂ ಒಂದು ಪಕ್ಷದೊಳಗೆ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿ ಹೇಳಬೇಕು ಅಂತಂತಂದ್ರೆ, ನಿಮ್ಮ ಸುಖ ದುಃಖಗಳಿಗೆ, ನಮ್ಮ ಸುಖ ದುಃಖಗಳಿಗೆ ಕಾರಣ ನಾವೇ, ನಮ್ಮ ವಿಚಾರಧಾರೆಗಳೇ. ಆದ್ದರಿಂದ ನಮ್ಮ ಹತ್ರ ಏನಿದೆ ಅಂತನ್ನೋದನ್ನು ನೋಡಿಕೊಂಡು ಸಂತೋಷ ಪಡೋದು ಇದು ಬಹಳ ಕಷ್ಟಕರವಾದಂತಹ ಮಾತು. ಯಾಕಂತಂದರೆ ಆ ಸಂತೋಷ ನಮ್ಮಲ್ಲಿ ಇಲ್ಲ. ನಮ್ಮ ಹತ್ರ ಏನಿದೆ ಅದನ್ನು ನೋಡಿ ಸಂತೋಷ ಪಡಬೇಕು ಅಂತನ್ನುವಂತಹ ಗುಣ ಏನದಲ್ಲ, ಇದು ನಮ್ಮ ಹತ್ರ ಇದ್ದಿದ್ರೆ ಅದು ನಮಗೆ ಬಲವನ್ನು ಕೊಡ್ತಾ ಇತ್ತು. ಆದರೆ ನಾವು ಬಲಹೀನರು ಯಾಕೆ ಆಗ್ತಾ ಇದ್ದೇವೆ ಅಂತಂದರೆ ನಮ್ಮ ವಿಚಾರಧಾರೆನೇ ಸ್ವಾರ್ಥ ಸಹಿತವಾಗಿದೆ. ಸೊ ಇಂತಹ ಸ್ವಾರ್ಥ ಸಹಿತವಾದಂತಹ ವಿಚಾರಧಾರೆಯನ್ನು ಇಟ್ಟುಕೊಂಡಾಗ ನಮಗೆ ಯಾವತ್ತಿದ್ರೂ ಕೂಡ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತನ್ನುವಂತಹ ಕಾನ್ಸೆಪ್ಟ್ ತಲೆ ಒಳಗೆ ಹೋಗುವುದಿಲ್ಲ. ಯಾಕೆ ಅಂತಂದರೆ ಕರ್ಮಕ್ಕೆ ನಾವು ಫಲವನ್ನು ಅಪೇಕ್ಷೆ ಪಡ್ತೇವೆ. ಯೂಟ್ಯೂಬ್ದೊಳಗೆ, ಫೇಸ್ಬುಕ್ ಒಳಗೆ ಪೋಸ್ಟ್ಗಳನ್ನು, ಇನ್ಸ್ಟಾದೊಳಗೆ ಪೋಸ್ಟ್ಗಳನ್ನು ಹಾಕ್ತಿರ್ಬೇಕಾದ್ರೆ ಒಂದು ಅಲ್ಗೋರಿದಮ್ ಅಂತ ಇರ್ತದೆ. ಈ ಅಲ್ಗೋರಿದಮ್ ಯಾರೂ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತಂದರೆ, ಕೆಲವೊಮ್ಮೆ ಪೋಸ್ಟ್ ಹಾಕಿದಾಗ ಮಿಲಿಯನ್ ಗಟ್ಟಲೆ ಓಡ್ತದೆ, ಕೆಲವೊಮ್ಮೆ ಕಷ್ಟಪಟ್ಟು ಇದು ಓಡ್ತದೆ ಅಂತ ಹಾಕಿರ್ತೀರಿ, ಆ ಪೋಸ್ಟ್ ಓಡೋದೇ ಇಲ್ಲ, ಯಾರೂ ಲೈಕ್ ಮಾಡೋದಿಲ್ಲ, ಶೇರು ಮಾಡೋದಿಲ್ಲ, ಕಮೆಂಟ್ ಮಾಡೋದಿಲ್ಲ. ಯಾಕಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಅಲ್ಗೋರಿದಮ್ ಏನಿದೆಯಲ್ಲ, ಸೊ ಆ ಅಲ್ಗೋರಿದಮ್ಮೇ ನಮ್ಮ ಜೀವನ. ಸೊ ಇದೇ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ. ಯಾವುದೇ ಪೋಸ್ಟ್ ಹಾಕಿದರೂ ಕೂಡ ಅದು ನಮ್ದು ಹಾಗೆ ಇರಬೇಕು ಅಲ್ಗೋರಿದಮ್. ಏನು, ನಮ್ಮ ಜೀವನದೊಳಗೆ ಕಷ್ಟಗಳು, ವಿಘ್ನಗಳು, ಸಂಕಟಗಳು ಏನೇನಿದೆ ಇದೆಲ್ಲವೂ ನಮ್ಮ ಜೀವನದ ಅಲ್ಗೋರಿದಮ್ಗಳು. ಸೊ ಯಾವುದು ನಮಗೆ ಸುಖ ಕೊಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಹತ್ರ ಉತ್ತರ ಇಲ್ಲ. ಯಾವುದು ನಮಗೆ ದುಃಖ ಕೊಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ಕೊಂಡಾಗ ನಮ್ಮ ಹತ್ರ ಉತ್ತರ ಇಲ್ಲ. ಆದರೆ ಉತ್ತರ ಒಂದಿದೆ, ಅದೇನು ಅಂತಂತಂದರೆ ಭಗವಂತನ ಒಂದು ಅದ್ಭುತವಾಗಿರ್ತಕ್ಕಂತಹ ಸೇವಾ ಕಾರ್ಯ. ಅದನ್ನು ಸ್ವಾರ್ಥ ರಹಿತವಾಗಿ ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಬನ್ನಿ ಆಗಿದ್ದರೆ 12 ರಾಶಿಗಳ ಭವಿಷ್ಯವನ್ನು ನಾವು ತಿಳಿತಾ ಹೋಗೋಣ. ಮೊಟ್ಟ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸಂಕಷ್ಟಹರವಾದಂತಹ ದಿನ ಇದೆ. ಎಲ್ಲ ಸಂಕಟಗಳ ಪರಿಹಾರವಾಗ್ತದೆ. ಕಷ್ಟಗಳು, ವಿಘ್ನಗಳು ಏನೇ ಇದ್ದರೂ ಕೂಡ, ಅಥವಾ ಯಾವುದೇ ಕೆಲಸಕ್ಕೆ ತೊಂದರೆಗಳು ಮೇಲಿಂದ ಮೇಲೆ ಅಡೆತಡೆಗಳಿದ್ದರೂ ಕೂಡ ಅದು ಪರಿಹಾರವಾಗುವಂತಹ ದಿನ ಇವತ್ತಿನ ದಿವಸ ಆಗಿರ್ತದೆ. ಮೇಷರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ಇವತ್ತಿನ ದಿವಸ ಕಾರ್ಯಪ್ರಾರಂಭ ಮಾಡಿ ಕಾರ್ಯದಲ್ಲಿ ಒಳ್ಳೆಯ ಪ್ರಗತಿ ಸಿಗ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸನ್ಮಂಗಲಕರವಾದಂತಹ ದಿನ. ಯಾಕೆ ಅಂತಂತಂದರೆ ದೂರ ದೇಶದ ಪ್ರಯಾಣಗಳು ಮತ್ತು ದೂರ ದೇಶದಿಂದ ಒಳ್ಳೆಯ ಸುದ್ದಿಗಳು ನಿಮಗೆ ಸಿಗುವಂಥದ್ದು, ಬಹಳ ದೂರದ ಯಾರೋ ಬಂಧುಗಳು ಭೇಟಿಯಾಗುವಂಥದ್ದು, ಹೀಗೆ ದೂರದಿಂದ ಆಗುವಂತಹ ಕೆಲಸ ಕಾರ್ಯಗಳು ನಿಮಗೆ ಸಂತಸವನ್ನು ಉಂಟು ಮಾಡ್ತಾ ಇದೆ. ಸೊ ಇದು ವೃಷಭ ರಾಶಿಯವರಿಗೆ ಇರತಕ್ಕಂತಹ ಇವತ್ತಿನ ಶುಭ ಫಲ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಎಲ್ಲ ಕಾರ್ಯಗಳಲ್ಲಿ ಸಾಧನೆಯನ್ನು ಮಾಡುವಂತಹ ದಿನ ಇವತ್ತಿನ ದಿವಸ ಆಗ್ತದೆ. ಕಾರ್ಯ ಸಾಧನೆ ಅಂತ ಹೇಳಿ ಬಂದಾಗ ಮಿಥುನ ರಾಶಿಯವರು ಬಹಳ ಜಾಣ್ಮೆಯನ್ನು ತೋರಿಸುವಂಥದ್ದು. ಸೊ ಇಂತಹ ಜಾಣ್ಮೆಗಳಿಗೆ ಇವತ್ತಿನ ದಿವಸ ಹೆಚ್ಚಿನ ಅವಕಾಶಗಳು ಲಭ್ಯವಾಗಿ ನಿಮ್ಮ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ. ಕರ್ಕರಾಶಿ. ಕರ್ಕರಾಶಿಯವರು ಇವತ್ತಿನ ದಿವಸ ಗೃಹ ಉಪಯೋಗಿಯಾದಂತಹ ವಸ್ತುಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೀರಿ. ಅದರ ಖರೀದಿ, ಅದನ್ನು ಮನೆಗೆ ತರಿಸುವಿಕೆ ಮತ್ತು ಕಾರ್ಯಕ್ಕೆ ಗೃಹದ ಒಂದಿಷ್ಟು ಖರ್ಚುಗಳನ್ನು ನೋಡಿಕೊಳ್ಳುವಂಥದ್ದು, ಮನೆಗೆ ಉಪಯೋಗವಾಗುವಂತಹ ವಸ್ತುಗಳಿಗೆ ಇವತ್ತಿನ ದಿವಸ ನಿಮ್ಮ ಬಾಧ್ಯಸ್ಥಿಕೆ ಇರ್ತದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ರವಿಯು ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತೇಜೋಮಯವಾಗಿರ್ತಕ್ಕಂತಹ ದಿನ ನಿಮ್ಮದಾಗಿರ್ತದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಲಾಭ ಆಗ್ತದೆ ಮತ್ತು ಯಾವುದಾದ್ರೂ ಕಲಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಇವತ್ತಿನ ದಿವಸ ಸನ್ಮಂಗಲವಾಗಲಿದೆ. ಕನ್ಯಾರಾಶಿ. ಕನ್ಯಾರಾಶಿಗೆ ಪರಮ ಮಂಗಳಕರವಾದಂತಹ ದಿನ. ಇವತ್ತಿನ ದಿವಸ ನೀವು ಏನು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟಿರಿ ಆ ಕೆಲಸ ಕಾರ್ಯಗಳಲ್ಲಿ ಸುಸಜ್ಜಿತವಾದಂತಹ ವ್ಯವಸ್ಥೆಗಳು ನಿಮ್ಮನ್ನು ಕಾಪಾಡ್ತಾ ಇದೆ. ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಿಗೆ ಜಯ ವಿಜಯ ಸಿದ್ಧ. ಸೊ ಆದ್ದರಿಂದ ತಪ್ಪದೆ ನೀವು ಮಾಡುವಂತಹ ಕೆಲಸಗಳಿಗೆ ಯಶಸ್ಸು ಸಿಗಲಿದೆ. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಾದಂತಹ ಕೆಲಸಗಳಲ್ಲಿ ಒತ್ತಡ ಇರಲಿದೆ. ಆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ನೀವು ತಪ್ಪದೆ ಅಕ್ಕಿಯ ದಾನವನ್ನು ಮಾಡಬೇಕು. ತುಲಾಧಿಪತಿಯಾಗಿ ಚಂದ್ರನಿದ್ದಾನೆ.
ಆ ಚಂದ್ರನನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ತಪ್ಪದೆ ಮಾಡಿ. ತುಲಾ ರಾಶಿಯವರಿಗೆ ಒಳಿತಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಪ್ಪದೆ ಶನಿದೇವರ ಆರಾಧನೆಯನ್ನು ಮಾಡಬೇಕು. ಶನಿದೇವರಿಗೆ ತೈಲ ನಂದಾದೀಪವನ್ನು ಹಚ್ಚುವಂಥದ್ದು ಮತ್ತು ಎಳ್ಳಿನ ಉಂಡೆ, ಎಳ್ಳಿನ ಸಾಮಗ್ರಿಗಳನ್ನು ವಿಶೇಷವಾಗಿ ದಾನ ಕೊಡುವಂಥದ್ದು. ಹೀಗೆ ಶನಿದೇವರಿಗೆ ಸಂಬಂಧಪಟ್ಟಂತಹ ಧರ್ಮಾಚರಣೆಗಳನ್ನು ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ ಪರಮ ಮಂಗಳ ಉಂಟಾಗ್ತಾ ಇದೆ. ಧನುರಾಶಿ. ಧನುರಾಶಿಯವರು ತಪ್ಪದೇ ಇವತ್ತಿನ ದಿವಸ ದೇವರ ಮುಂದೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಯಾಕೆ? ಕೆಲವೊಂದಿಷ್ಟು ವಿಶೇಷವಾದಂತಹ ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ಬಹಳ ದಿವಸದಿಂದ ಪೆಂಡಿಂಗ್ ಇದೆ. ಸೊ ಅದೆಲ್ಲವೂ ಕೂಡ ಕೈಗೂಡುವಂತಹ ದಿನ ಇವತ್ತಾಗಿರ್ತದೆ. ಆದರೆ ಅದು ದೇವತಾ ಪ್ರಯತ್ನದಿಂದ ಸಾಧ್ಯ, ದೇವತಾ ಅನುಗ್ರಹದಿಂದ ಸಾಧ್ಯ. ಆದ್ದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ಪ್ರಯತ್ನವೂ ಇರಲಿ, ನಿನ್ನ ಅನುಗ್ರಹವೂ ಇರಲಿ ಅಂಥೇಳಿ ಪ್ರಾರ್ಥಿಸಿ, ನಿಮಗೆ ಒಳಿತಾಗ್ತದೆ. ಮಕರ ರಾಶಿ. ಮಕರ ರಾಶಿಯವರು ಇವತ್ತಿನ ದಿವಸ ತಪ್ಪದೆ ನೀವು ಮಾಡುವಂತಹ ಸತ್ಕಾರ್ಯಗಳಲ್ಲಿ ಒಂದು ಭಾಗವನ್ನು ದಾನ ರೂಪೇಣ ಕೊಡೋದನ್ನು ಇಟ್ಕೊಳ್ರಿ. ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಒಂದು ಭಾಗ ನಾನು ದಾನ ಮಾಡ್ತೇನೆ, ಅದು ಬಂದ ಆಯ ವ್ಯಯ ಏನೇ ಇದ್ದರೂ ಕೂಡ ನಾನು ಒಂದು ಭಾಗದಷ್ಟು ನಾನು ದಾನವನ್ನು ಕೊಡ್ತೇನೆ ಅಂತ ಹೇಳಿ ಅಂದ್ಕೊಂಡ್ರಿ. ನಿಮಗೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ದಾನದಿಂದ ಕೂಡಿದಾಗ ಮಾತ್ರ ನಿಮಗೆ ಸಿಗ್ತಾ ಇದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಸಕಲ ವಿಧವಾಗಿರ್ತಕ್ಕಂಥ ಅನುಕೂಲತೆಗಳು, ಇಷ್ಟಾರ್ಥಗಳು ಇವತ್ತಿನ ದಿವಸ ಸಿಗ್ತದೆ. ದೇವಿಗೆ ಅರ್ಶನ ಕುಂಕುಮವನ್ನು ಏರಿಸಿ ಇವತ್ತಿನ ದಿವಸ ಆ ಕುಂಕುಮದ ಧಾರಣೆಯನ್ನು ಮಾಡಿಕೊಂಡು ನೀವು ಹೊರಡ್ರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೀವು ನೋಡ್ತೀರಿ. ಕಟ್ಟಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರು ತಪ್ಪದೆ ಗುರುವಿನ ಆರಾಧನೆಯನ್ನು ಮಾಡಬೇಕು. ಸದ್ಗುರುಗಳ ದರ್ಶನ, ಆಶೀರ್ವಾದಗಳನ್ನು ಪಡಿಬೇಕು. ಸೊ ಈ ಆಶೀರ್ವಾದ ಬಲದಿಂದ ನಿಮಗೆ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಪ್ರಾಪ್ತಿ ಆಗ್ತದೆ. ಇದಾಗಿತ್ತು 12 ರಾಶಿಗಳ ಫಲಾಫಲಗಳು. ತಪ್ಪದೆ ಎಲ್ಲರೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:28ಕ್ಕೆ ಜೀ ಕನ್ನಡ ನ್ಯೂಸ್ನಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ವಂದನೆಗಳು, ನಮಸ್ಕಾರ.